ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ, ಇದು News18 ಡಿಜಿಟಲ್. ಏನು ಪ್ರಮುಖವಾಗಿ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರಗಳು ಬಂದರೂ ಕೂಡ ಪ್ರಮುಖವಾಗಿ ಒಂದು ಘೋಷವಾಕ್ಯವನ್ನು ಪ್ರತಿಯೊಂದು ಸರ್ಕಾರದಲ್ಲೂ ಕೂಡ ಆಡಳಿತ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗಳ ಆದಿಯಾಗಿ, ಸಚಿವರ ಆದಿಯಾಗಿ, ಶಾಸಕರ ಆದಿಯಾಗಿ, ವಿಧಾನ ಪರಿಷತ್ನ ಸದಸ್ಯರ ಆದಿಯಾಗಿ ಎಲ್ಲರೂ ಕೂಡ ಒಂದೇ ಒಂದು ಘೋಷವಾಕ್ಯವನ್ನು ಹೇಳುವಂಥದ್ದು ಪ್ರಮುಖವಾಗಿ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಎನ್ನುವಂಥ ಘೋಷವಾಕ್ಯವನ್ನು ಮಾಧ್ಯಮಗಳ ಮೂಲಕ ಹೇಳುವಂಥ ಉದಾಹರಣೆಗಳನ್ನು ನಾವು ಭಾಳ ಹತ್ತಿರದಿಂದ ಗಮನಿಸಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಕನ್ನಡವನ್ನು ಉಳಿಸಲಿಕ್ಕೆ, ಕನ್ನಡವನ್ನು ಬೆಳೆಸಲಿಕ್ಕೆ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳೇ ವಿಫಲ ಆಗ್ತಾ ಇದೆಯಾ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಏನು ಚನ್ನಪಟ್ಟಣದಲ್ಲಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಒಂದು ಪದಾಧಿಕಾರಿಗಳ ಆಯ್ಕೆ ಏನು ನಡೀತಾ ಇದೆ. ಇದರ ಅಂಗವಾಗಿ ಏನು ಡಿಸೆಂಬರ್ 30ನೇ ತಾರೀಕು ಚನ್ನಪಟ್ಟಣ ತಾಲೂಕಿನ ಏನು ಪದಾಧಿಕಾರಿಗಳ ಚುನಾವಣೆಯನ್ನು ನಡೀತಾ ಇದೆ. ಈ ಕೃಷಿಕ ಸಮಾಜದ ಮತದಾರರ ಪಟ್ಟಿ ಸಂಪೂರ್ಣವಾಗಿ ಇಂಗ್ಲೀಷ್ಮಯ ಆಗಿರುವಂಥದ್ದು ದುರಾದೃಷ್ಟಕರ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬರ್ತಕ್ಕಂಥದ್ದು ಕೃಷಿ ಇಲಾಖೆಯ ಅಡಿಯಲ್ಲಿ, ಕೃಷಿ ಇಲಾಖೆಯ ಒಂದು ಅಂಗಸಂಸ್ಥೆಯಾಗಿ ಈ ಒಂದು ಸಂಸ್ಥೆ ಬರ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇದು ಒಂದು ಚುನಾವಣೆ ನಡೀತದೆ. ಈ ಚುನಾವಣೆ ಅಂದರೆ ಇಲ್ಲಿ ಸದಸ್ಯರಾಗಿರ್ತಾರೆ, ಕೃಷಿಕ ಸಮಾಜದ ಒಂದು ಅಡಿಯಲ್ಲಿ ಏನು ಸದಸ್ಯರಾಗಿರ್ತಾರೆ ರೈತರು. ಆ ಒಂದು ಏನು ಸದಸ್ಯರ ಆಗಿರ್ತಾರೆ ಅವರಿಗೆ ಒಬ್ಬ ಏನು ಪದಾಧಿಕಾರಿಗಳು, ನಿರ್ದೇಶಕರು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಈ ನಿಟ್ಟಿನಲ್ಲಿ ಅಂದರೆ ರೈತರ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಆದಂಥ ಒಂದು ಏನು ಗಟ್ಟಿಯಾದಂಥ ಒಂದು ಸಂಘಟನೆ ಇರಬೇಕು ಎನ್ನುವಂಥ ದೃಷ್ಟಿಯಿಂದ ಹಿಂದೆಯಿಂದಲೂ ಕೂಡ ಕೃಷಿಕ ಸಮಾಜದ ಒಂದು ಚುನಾವಣೆಗಳು ನಡ್ಕೊಂಡು ಬಂದಿವೆ. ಅದೇ ರೀತಿ ಈ ಬಾರಿಯೂ ಕೂಡ ಕೃಷಿಕ ಸಮಾಜದ ಚುನಾವಣೆ ನಡೀತಾ ಇದೆ. ಇದು ಏನು ಈಗ ಡಿಸೆಂಬರ್ 30ನೇ ತಾರೀಕು ಚನ್ನಪಟ್ಟಣ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ನಡೀತದೆ. ತದನಂತರ ಜನವರಿಯಲ್ಲಿ ಜಿಲ್ಲಾ ಮಟ್ಟದ ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ಆಯ್ಕೆ ನಡೆಯುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಗಮನ ಹರಿಸ್ಬೇಕಾಗಿರುವಂಥದ್ದು ಕೃಷಿ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಸಂಸ್ಥೆ ಮತದಾರರ ಪಟ್ಟಿಯನ್ನು ಏನು ಸಿದ್ಧಪಡಿಸಿದ್ದಾರೆ ಅದು ಸಂಪೂರ್ಣವಾಗಿ ಇಂಗ್ಲೀಷ್ಮಯ ಆಗಿರುವಂಥದ್ದು. ಅಂದರೆ ಯಾವೊಬ್ಬ ರೈತ, ಯಾವ ಗ್ರಾಮ, ಆತನ ಒಂದು ಹಿನ್ನೆಲೆ ಏನು ಎನ್ನುವಂಥ ವಿಚಾರಗಳು ಸಂಪೂರ್ಣವಾಗಿ ಕನ್ನಡವನ್ನು ಬಿಟ್ಟು ಇಂಗ್ಲೀಷ್ನಲ್ಲಿ ಮುದ್ರಣ ಆಗಿರ್ತಕ್ಕಂಥದ್ದು ಬಹಳ ಆತಂಕಕಾರಿಯ ವಿಚಾರ. ಈ ಬಗ್ಗೆ ರಾಮನಗರ ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿರುವಂಥ BT ನಾಗೇಶ್ ಅವರು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ಒಂದು ಮಾತನ್ನು ಹೇಳಿದರು. ಜೊತೆಗೆ ಕೃಷಿ ಇಲಾಖೆಯ ಸಚಿವರಾದಂಥ ಚೆಲುವರಾಯಸ್ವಾಮಿಯವರು ಕೂಡ ಕನ್ನಡದ ಬಗ್ಗೆ ಭಾಳಷ್ಟು ಮಾತನಾಡಿದರು. ಅಂದರೆ ಏನು ಈಗಷ್ಟೇ ಸಕ್ಕರೆ ನಾಡು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಆ ಒಂದು ಕಾರ್ಯಕ್ರಮದ ಮೂಲ ರೂವಾರಿಗಳು ಚೆಲುವರಾಯಸ್ವಾಮಿಯವರು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಂದಿದ್ದರು. ಬಹುತೇಕ ಸರ್ಕಾರದ ಸಚಿವರುಗಳು, ಶಾಸಕರುಗಳು ಕೂಡ ಈ ಒಂದು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆದರೆ ಈ ಒಂದು ಪ್ರಮಾದ ಏನಾಗಿದೆ, ಕೃಷಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಚುನಾವಣೆ ಸಂಪೂರ್ಣವಾಗಿ ಮತದಾರರ ಪಟ್ಟಿ ಇಂಗ್ಲೀಷ್ನಲ್ಲಿ ಮುದ್ರಣ ಆಗಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಕನ್ನಡವನ್ನು ತುಳಿಯಲಾಗ್ತಾ ಇದೆಯಾ, ಕನ್ನಡಕ್ಕೆ ಅಪಮಾನ ಮಾಡಲಾಗ್ತಾ ಇದೆಯಾ ಎನ್ನುವಂಥ ಪ್ರಶ್ನೆಯನ್ನು ಕೂಡ BT ನಾಗೇಶ್ ಅವರು ಎತ್ತಿರುವಂಥದ್ದು. ಜೊತೆಗೆ ಏನು ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಗಳು, ಕನ್ನಡಪರ ಹೋರಾಟಗಾರರು ಈ ವಿಚಾರವಾಗಿ ಯಾರೂ ಕೂಡ ಧ್ವನಿಯನ್ನು ಎತ್ತುತ್ತಾ ಇಲ್ವಾ ಎನ್ನುವಂಥ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವೇ ಮೊದಲು ಎನ್ನುವಂಥ ಮಾತು ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇದೆ. ಯಾಕಂದರೆ ಪಕ್ಕದ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆ ರಾಜ್ಯಗಳಲ್ಲಿ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಾಗಿರ್ಬೋದು, ಯಾವುದೇ ಒಂದು ಕಚೇರಿಗಳಿಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಮೂಲ ಭಾಷೆಯನ್ನು ಹೊರತುಪಡಿಸಿ ಬೇರೆ ಭಾಷೆಗಳಿಗೆ ಅಷ್ಟಾಗಿ ಅವರು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ
ಕನ್ನಡವನ್ನು ಬಿಟ್ಟು ಇಂಗ್ಲೀಷ್ಗೆ ಮೊರೆ ಹೋಗ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಬಿ ಟಿ ನಾಗೇಶ್ ಅವರು ಈ ಮೂಲಕ ಒತ್ತಾಯವನ್ನು ಮಾಡಿದ್ದಾರೆ. ಈ ಒಂದು ಚುನಾವಣೆ ನಡೀತಕ್ಕಂಥದ್ದು ಸರ್ಕಾರದ ಒಂದು ಜವಾಬ್ದಾರಿ, ಆ ಸಂಬಂಧಪಟ್ಟಂತ ಸಚಿವರ ಜವಾಬ್ದಾರಿ ಮತ್ತು ಆ ಸಂಬಂಧಪಟ್ಟ ಇಲಾಖೆಯ ಏನು ಇವರು ಸರ್ಕಾರಿ ಇರ್ತಾರೆ, ಸರ್ಕಾರಿಯ ಕಾರ್ಯದರ್ಶಿಗಳು ಇರ್ತಾರೆ, ಇಲಾಖೆಯ ಕೃಷಿ ಇಲಾಖೆಯ ಅವರು ಇದನ್ನೆಲ್ಲವನ್ನ ಮೇಲುಸ್ತುವಾರಿ ನೋಡ್ತಕ್ಕಂಥದ್ದು. ಅದರ ಜವಾಬ್ದಾರಿ, ಹೆಚ್ಚು ಜವಾಬ್ದಾರಿ ಕನ್ನಡದಲ್ಲೇ ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಆ ಒಂದು ಚುನಾವಣೆ ನಡೆಸ್ತಕ್ಕಂಥದ್ದು ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥ ಚುನಾವಣಾಧಿಕಾರಿಗಳೇ ಯಾರಿರ್ತಾರೆ ಅವರಿಗೆ ಸೂಚನೆಯನ್ನು ಕೊಡಬೇಕು. ಕನ್ನಡದಲ್ಲೇ ಮತದಾರ ಪಟ್ಟಿಯನ್ನು ಮಾಡಿ ಸಿದ್ಧ ಮಾಡಿ ಚುನಾವಣೆ ನಡೆಸ್ತಕ್ಕಂಥ ಕರ್ತವ್ಯ ಅವರ ಮೇಲೆ ಜವಾಬ್ದಾರಿ ಇರತಕ್ಕಂಥದ್ದು. ಆದರೆ ಈ ಮಾಡಿರ್ತಕ್ಕಂಥದ್ದು ಬಹಳ ಕನ್ನಡದ ಬಗ್ಗೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮನೋಭಾವ ಇಟ್ಟು ಮಾಡಿರ್ತಕ್ಕಂಥದ್ದು. ಅಧಿಕಾರಿಗಳಿಗೆ ಮಾಡಿರ್ತಕ್ಕಂಥ ಈ ತಪ್ಪಿಗೆ ತಕ್ಷಣವೇ ಈ ಕೂಡಲೇ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾನು. ಇದು ಯಾರಿಂದ ಪ್ರಮಾದ ಆಗಿದೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು. ಜೊತೆಗೆ ಸರ್ಕಾರ ಈ ಕೂಡಲೇ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಬೇಕು. ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು. ಯಾವೊಬ್ಬ ಅಧಿಕಾರಿಯಾಗಿರಲಿ ಅಥವಾ ಜನಪ್ರತಿನಿಧಿ ಆಗಿರಲಿ ಈ ವಿಚಾರವಾಗಿ ಯಾರಿಂದ ತಪ್ಪಾಗಿದೆ ಅದನ್ನು ಸರಿಪಡಿಸಬೇಕು ಎನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಭವಿಷ್ಯದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ಒತ್ತಾಯ ಕೂಡ ಆಗಿರುವಂಥದ್ದು.